ಇಲ್ಲಿ ನೋಡ್ರಿ, ಶೇಕಡಾದಾಗ ಎಷ್ಟು ನಮೂನಿ ಗಣಿತಗಳು ಇರ್ತಾವ ಅನ್ನೋದು ನೀವು ತಿಳ್ಕೊಬೇಕು. ಶೇಕಡ ಅಂದ್ರೆ ಏನು? 100ಕ್ಕೆ 5, 10ಕ್ಕೆ ಎಷ್ಟು ಅಲ್ಲ. ಇಲ್ಲಿ ವಿಚಾರ ಮಾಡತಕ್ಕಂಥ ಗಣಿತಗಳು ಶೇಕಡಾದಲ್ಲಿ ಬರ್ತಾವ. ಹೆಂಗೆ ನೀವು ತಿಳ್ಕೊಬೇಕು ಅನ್ನೋದು ನೋಡ್ರಿ. ವಿಮಲಾ ಪರೀಕ್ಷೆ ಅಂದರಲ್ಲಿ ಶೇಕಡ 70 ಅಂಕಗಳನ್ನು ಪಡೆದಿದ್ದಾಳೆ. ಒಂದು ವೇಳೆ ಅವಳು 280 ಅಂಕಗಳನ್ನು ಪಡೆದದ್ದೇ ಆದರೆ ಪರೀಕ್ಷೆಯ ಗರಿಷ್ಠ ಅಂಕಗಳನ್ನು ಕಂಡುಹಿಡಿಯಿರಿ. ಭಾಳ ನೆನ್ಪಿಟ್ಕೋಬೇಕು ನೀವು. ಯಾಕಂತಂದ್ರೆ ಎದಕ್ಕೆ ಗರಿಷ್ಠ ಅಂಕ ಅಂತಾರೆ? ಪಡೆದ ಅಂಕಗಳು ಯಾವುವು, ಕಡಿಮೆ ಬಿದ್ದ ಅಂಕಗಳು ಯಾವುವು ಅನ್ನೋದು ನಿಮಗೆ ಶೇಕಡಾದಲ್ಲಿ ಪ್ರತಿಯೊಂದು ಬಿಡಿ ಭಾಗಗಳ ಬಗ್ಗೆ ಅರ್ಥ ಇರಬೇಕು. ಈಗ ನೋಡ್ರಲೆ, ವಿಮಲಾ ಪರೀಕ್ಷೆ ಅಂದಲ್ಲೇ ಪಡೆದ ಅಂಕಗಳು ನೋಡ್ರಿ. ಪಡೆದ ಅಂಕಗಳು ಬರೋಬರಿ ನೋಡ್ರಲೆ, ಎಲ್ಲಾರು ಲಕ್ಷ ಕೊಟ್ಟು ನೋಡ್ರಿ. ಪಡೆದ ಅಂಕಗಳು ಬರೋಬರಿ ಎಷ್ಟು? ಶೇಕಡ 70 ನೋಡ್ರಿ. ಇಷ್ಟರೊಳಗೆಲ್ಲ ಲೆಕ್ಕ ಬಂದ್ಬಿಡ್ತು. ಇವು ಶೇಕಡ ಏನು? ಗರಿಷ್ಠ ಅಂಕಗಳು ಅಂತ ತಿಳ್ಕೊಬೋದು. ಪಡೆದದ್ದು ಎಷ್ಟು? 70. ಕಡಿಮೆ ಎಷ್ಟು ಬಿದ್ದು? 100 70 ಕಳೆದ್ರೆ 30. ಈಗ ಕಡಿಮೆ ಬಿದ್ದ ಅಂಕಗಳು ನಮಗೆ ಅವಶ್ಯಕತೆ ಇಲ್ಲ. ಯಾಕಂದ್ರೆ 70 ಪಡೆದ ಅಂಕಗಳೇ ಕೊಟ್ಟಾರ. ಒಟ್ಟು ಪಡೆದ ಅಂಕಗಳು ನೋಡಿ, ಸಜಾತಿ ಇದು. ಅಂಕಗಳು ಬರೋಬರಿ 280. ಗರಿಷ್ಠ ಅಂಕಗಳು ಎಷ್ಟು? ಗರಿಷ್ಠ ಅಂಕಗಳು ಬರೋಬ್ಬರಿ ಎಷ್ಟು? ನೋಡ್ರಲ್ಲೇ, ಇಲ್ಲಿ 70 ಪಡೆದಾಗ 100 ಗರಿಷ್ಠ ಅಂಕ. ಯಾವುದೇ ಒಂದು ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೋ. ಗರಿಷ್ಠ ಅಂಕಗಳು 100 ಅಂತ ತಿಳ್ಕೊಳ್ಳಿ. ಯಾಕಂದ್ರೆ ಶೇಕಡಾದಾಗದ ಪಡೆದ ಅಂಕಗಳು 70 ಇದ್ರೆ ಗರಿಷ್ಠ ಅಂಕಗಳು 100. 70 ಪಡೆದಾಗ 100 ಗರಿಷ್ಠ ಅಂಕಗಳು ಇರ್ತಾವ. 280 ಪಡೆದಾಗ ಎಷ್ಟು ಗರಿಷ್ಠ ಅಂಕಗಳು ಇರ್ತಾವ? ಇದೆ ಹೆಂಗದ ನೋಡ್ರಿ. 70 ಪಡೆದಾಗ 70 ಅಂಕ ಪಡೆದಾಗ 70 ಅಂಕ ಪಡೆದಾಗ ಅಂಕಗಳನ್ನು ಪಡೆದಾಗ 100 ಗರಿಷ್ಠ ಅಂಕಗಳು. ಗರಿಷ್ಠ ಅಂಕಗಳು 280 ಪಡೆದಾಗ 280 ಅಂಕಗಳಿಗೆ ಅಂಕಗಳನ್ನು ಪಡೆದಾಗ ಗರಿಷ್ಠ ಅಂಕಗಳು ಎಷ್ಟು? 280 ಗುಂಡ್ಲೆ 100 ಸರ್ವಸ್ವಾಲೆ 70 ನೋಡಿ. ಈ ಪೂಜೋತ್ತು 7 1 7 4 100 4 400. ಆದ್ದರಿಂದ ಆನ್ಸರ್ ಗರಿಷ್ಠ ಅಂಕಗಳು ಬರೋಬರಿ ಗರಿಷ್ಠ ಅಂಕ. ಆ ಪರೀಕ್ಷೆಯಲ್ಲಿ ನಡೆದ ಒಟ್ಟು ಪರೀಕ್ಷೆ ಅಂಕಗಳಿಗೆ ಏನಂತಾರೆ? ಗರಿಷ್ಠ ಅಂಕಗಳು ಅಂತಾರೆ. 400. 400ಕ್ಕೆ 280 ತಗೊಂಡಾಳ ಅಂತ ಅರ್ಥ. ಅದು ಇಷ್ಟೇ ನೀವು ತಿಳ್ಕೊಬೇಕು. ಆನ್ಸರ್ 480 ಅಂಕಗಳು, 400 ಅಂಕಗಳು. ಇದನ್ನ 100ಕ್ಕೆ 70 ತಗೊಂಡಳು, 400ಕ್ಕೆ ಎಷ್ಟು ತಗೊಂಡಳ ಅಂದ್ರೆ 280 ಬರ್ತದೆ. ಎಲ್ಲ ಗಣಿತಗಳು ಉಲ್ಟಾ ಪಲ್ಟಾ ತಿರು ಮರು ಎಲ್ಲ ಮಾಡ್ಲಿಕ್ಕೆ ಬರ್ಬೇಕು ನೀವು. 400 ಅಂಕಗಳು ಏನಾಯ್ತು? ಅಲ್ಲಿ ಗರಿಷ್ಠ ಅಂಕಗಳು 400. 400ಕ್ಕೆ ಎಷ್ಟು ತಗೊಂಡಾಳಕ್ಕೆ? 280 ತಗೊಂಡಾಳ. 100ಕ್ಕೆ ಎಷ್ಟು ಅಂದ್ರೆ 70 ಬಂದು ಬಿಡ್ತದ. ಮಾಡಿ ನೋಡ್ರಿ, ಅದನ್ನು ತಿಳ್ಕೊಬೇಕು. ಮೊದಲು ಎಲ್ಲ ಪರೀಕ್ಷೆಕ್ಕಿಂತಲೂ ತಿಳ್ಕೊಂಡು ಕ್ವೆಶ್ಚನ್ ಮಾಡೋದು ಭಾಳ ಇಂಪಾರ್ಟೆಂಟ. ನೋಡ್ರಿ, ನೆನ್ಪಿಟ್ಕೋರಿ.
282ನೇ ವಿಡಿಯೋ ಇದು. ಬರೀ ಏನು ಶೇಕಡಾ ಲೆಕ್ಕಗಳು ನಡೆದಾವ. ಈಗ 280 ವಿಡಿಯೋಗಳನ್ನು ನೀವು ಪರ್ಫೆಕ್ಟಾಗಿ ಏನಾದರೂ ಅಭ್ಯಾಸ ಮಾಡ್ಕೋತ ನೀವು ಬಂದ್ರಿ ಅಂದ್ರೆ ಪೇಪರ್ ಸುಮ್ ಹೆಂಗಂದ್ರೆ ಕಣ್ಣು ಮುಚ್ಚಿದ ಪಟ 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 ಜ್ಯೂಸ್ ತೆಗೆದು ಒಗೆದು ಬಿಡ್ತೇವೆ ನಾವು. ಅದಕ್ಕೆ ಇವೆಲ್ಲ ಏನು ಬಂದು ಅಂದ್ರೆ ಮುಂದಿನ ಅಭ್ಯಾಸ ಹೋಗುದೇ. ಇವು ತಿಳಿದು ಅಂದ್ರೆ ಎಂತೆಂಥವು ಗಣಿತ ಬರ್ತಾವ ಶೇಕಡಾದಾಗ ನೋಡ್ರಿ, ಚಂದಾಗಿ ಬಿಡಿಸ್ಕೋರಿ ಫೇರ್ದಾಗ.